ಇನ್ನು ಮೂಡಾ ಹಗರಣ ಪ್ರಧಾನಿ ಕಚೇರಿ ತಲುಪಿದೆ. ಮೂಡಾ ಹಗರಣ ಸಂಬಂಧ ಮೋದಿಗೆ ಈಗಾಗಲೇ ಪತ್ರವೂ ಕೂಡ ತಲುಪಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿ ಸುದ್ದಿಯಾಗಿದ್ದಂತಹ ಹಗರಣ ಅಂದರೆ ಅದು ಮೂಡಾ ಹಗರಣ. ಈ ಮೂಡಾ ಹಗರಣ ಸಂಬಂಧ ಮೋದಿಗೆ ಆಲ್ರೆಡಿ ಪತ್ರ ತಲುಪಿದೆ. ಆಲ್ರೆಡಿ ಗೊತ್ತಿರುವಂಥ ವಿಚಾರನೆ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿಲ್ಲ ಅಂತಿಲ್ಲ. ಈಗ ಮತ್ತೊಮ್ಮೆ ದಾಖಲೆ ಸಮೇತ 296 ಪುಟಗಳ ದೂರನ್ನು ಈಗ ಆಲ್ರೆಡಿ ಮೋದಿ ಕಚೇರಿಗೆ ಹೋಗಿದೆ, ಪ್ರಧಾನಿ ಕಚೇರಿಗೆ ಈಗ ಹೋಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜೂನ್ 7ನೇ ತಾರೀಕಿಂದ ದೂರನ್ನು ಸಲ್ಲಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಸಾಕಷ್ಟು ಗೋಲ್ಮಾಲ್ ಮಾಡಿದ್ದಾರೆ ಅವರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಟೇಶ್ ಇವರು ಕೂಡ ಮೂಡಾ ಮಾಜಿ ಆಯುಕ್ತರೇ. ಇವ್ರ ವಿರುದ್ಧನೂ ಕೂಡ ಈಗಾಗಲೇ ರವಿಕುಮಾರ್ ದೂರನ್ನು ನೀಡಿದ್ದಾರೆ. ಪ್ರಧಾನಿ ಕಚೇರಿ ಆಲ್ರೆಡಿ ದೂರು ತಲುಪಿದೆ. ಅಂದರೆ 296 ಪುಟಗಳ ದೂರು. ಮೂಡಾ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾ ಮಾಜಿ ಆಯುಕ್ತರುಗಳು ನಟೇಶ್ ಇರ್ಬೋದು, ದಿನೇಶ್ ಕುಮಾರ್ ಇರ್ಬೋದು, ಇವರು ತಮ್ಮ ಅಧಿಕಾರವನ್ನು ಹೇಗೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತು ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಅವ್ರನ್ನ ದಿಢೀರಂತ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಯಾಕೆ ಕೇಳಿದ್ರು, ರಾತ್ರೋರಾತ್ರಿ ರಾಜೀನಾಮೆ ಕೇಳುವಂಥ ಉದ್ದೇಶ ಏನಿತ್ತು. ಅದಾದಮೇಲೆ ಸಿದ್ದರಾಮಯ್ಯನವರ ಭಾಮೈದ ಈ ಪ್ರಕರಣದ ಏತ್ರಿ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ರಾತ್ರೋರಾತ್ರಿ ಲೋಕಾಯುಕ್ತ ಕಚೇರಿಗೆ ಯಾಕೆ ಎಂಟ್ರಿ ಕೊಟ್ಟರು. ಈ ಹಿಂದಿನ ಮೈಸೂರು ಜಿಲ್ಲಾಧಿಕಾರಿ KV ರಾಜೇಂದ್ರ ಅವರು 15 ಬಾರಿ ಪತ್ರವನ್ನು ಬರೀತಾರೆ. ಮೂಡಾ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ, ಕ್ರಮ ತೆಗೆದುಕೊಳ್ಳಿ ಅಂತ ಸರ್ಕಾರಕ್ಕೆ. ಅವ್ರನ್ನ ಯಾಕೆ ಎತ್ತಂಗಡಿ ಮಾಡಿದ್ರು. ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಈ ಒಂದು ರೋಚಕತೆ ರಣರೋಚಕತೆಯನ್ನು ಪಡ್ಕೊಳ್ತಾ ಇದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಕಡೆ ಕಡತಗಳನ್ನು ಮೈಸೂರಿನಿಂದ ಬೆಂಗಳೂರಿಗೆ ರಾತ್ರೋರಾತ್ರಿ ಯಾಕೆ ಶಿಫ್ಟ್ ಮಾಡಿದ್ರು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್. ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ದೂರನ್ನು ಕೊಟ್ಟಿದ್ದಾರೆ ರವಿಕುಮಾರ್. ಈಗ ಆಲ್ರೆಡಿ ಪ್ರಧಾನಿ ಕಚೇರಿಗೆ ತಲುಪಿದೆ 296 ಪುಟಗಳ ದೂರು ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. Ashwavega English News. Coming soon. Your channel, your voice, your trust.